ಗಣಪತಿ ವಿಘ್ನಹರಕ ಮತ್ತು ಎಲ್ಲರನ್ನೂ ಒಟ್ಟಿಗೆ ಗೂಡಿಸ್ತಾನೆ ಗಣಪತಿ. ಇನ್ನು ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಸೇರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ದೀಪಾಲಂಕಾರ ಮತ್ತು ರಂಗೋಲಿ ಸ್ಪರ್ಧೆ ಮಾಡ್ತಿದ್ದಾರೆ. ನಮ್ಮ ಹೆಸರು ರಾಘವೇಂದ್ರ ಅಂತ, ಇಲ್ಲೇ ಪಕ್ಕದ ಬಿಲ್ಡಿಂಗಲ್ಲಿರೋರು. ಗಣಪತಿ ವಿಘ್ನಹರಕ ನಮ್ಮೆಲ್ಲರಿಗೂ ಕಾಯುವಂಥನು. ಏರಿಯಾದಲ್ಲಿ ಸಣ್ಣ ಸಣ್ಣ ಅಡಕು ತೊಡಕುಗಳು ಎಲ್ಲ ಸಣ್ಣ ಸಣ್ಣ ಮಕ್ಕಳುಗಳಲ್ಲಿ ಇರೋ ಕಡೆ ಅಡಕು ತೊಡಕುಗಳಿದೆ. ಗಣಪತಿ ವಿಘ್ನಹರಕ ಮತ್ತು ಎಲ್ಲರನ್ನೂ ಒಟ್ಟಿಗೆ ಗೂಡಿಸ್ತಾನೆ ಗಣಪತಿ. ಗಣಪತಿಗೆ ಶುಭ ಲಾಭ ಸಿದ್ಧಿ ಬುದ್ಧಿ ಅಂತ ಎಲ್ಲ ಹೆಣ್ತಿದ್ದೀರಾಗಲಿ ಮಕ್ಕಳದಲ್ಲೇ ಎಲ್ಲ ಇರ್ತಾರೆ. ಎಲ್ಲರನ್ನೂ ಕರ್ಕೊಂಬರ್ತಾರೆ. ನಮ್ಮ ಏರಿಯಲ್ಲಿ ಇರೋರಿಗೆ ಎಲ್ಲರ ಮನೇಲಿಗೂ ಶುಭ ಲಾಭ ಸಿದ್ಧಿ ಬುದ್ಧಿ, ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ ಭಾಗ್ಯ ಕೊಡಲಿ. ಎಲ್ಲರೂ ನಗ್ನಗ್ತಾ ಜೊತೆಲಿ ಕೂಡ್ಕೊಂಡು ಎಲ್ಲ ಗಣಪತಿ ಕೂರಿಸೋದ್ರಿಂದ ಬರೀ ದೇವರು ಕಾರ್ಯ ಅನ್ನೋದು ಬಿಟ್ಟರೆ ಎಲ್ಲರೂ ಒಟ್ಟಿಗೆ ಕೂಡೋದ್ರಿಂದ ಏನೋ ಒಂಥರ ಸಿಹಿ ಭಾವನೆ ಎಲ್ಲರಿಗೂ, ಏನೋ ಒಂದು ಕಾರಣ ಸಿಕ್ಕಿದಂಗೆ. ಅದಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ, ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ಚೆನ್ನಾಗಾಗಲಿ. ಓಕೆ. ಎಲ್ಲ ಟೆಕ್ನಾಲಜಿ ಎಷ್ಟೇ ಬಂದರೂ ಓಲ್ಡ್ ಸ್ಕೂಲ್ ಅನ್ನೋದು ಇದ್ದೇ ಇರುತ್ತೆ. ಜೊತೆಗೆ ಸಿಕ್ಕದಾಗಲಿ ಎಲ್ಲರಿಗೂ ಮೊಬೈಲ್ ಆಗಿರೋದು ಏನು ಅಂತ ಹೇಳಿದ್ರೆ ಫಿಸಿಕಲಿ ಪ್ರೆಸೆಂಟು, ಮೆಂಟಲಿ ಆಬ್ಸೆಂಟ್ ಮೊಬೈಲು. ಅದು ಗಣಪತಿಗೆ ಏನಾಗಿದೆ ಅಂತ, ಗಣಪತಿ ಕೂರಿಸೋದ್ರಿಂದ ಎಲ್ಲ ಫಿಸಿಕಲಿ ಪ್ರೆಸೆಂಟು, ಮೆಂಟಲಿ ಪ್ರೆಸೆಂಟು ಮತ್ತು ಎಲ್ಲ ಕೂಡೋದ್ರ ಆಗಲಿ, ಒಂದು ಬಾಡಿ ಲ್ಯಾಂಗ್ವೇಜ್ ಬೆಳೆಯೋದಾಗಲಿ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಆಗಲಿ, ಜೊತೆಗೆ ಒಂದು ಕಷ್ಟ ಸುಖಗಳಿಗೆ ಎಲ್ಲರಿಗೂ ದಾರಿದೀಪವಾಗಲಿ, ಎಲ್ಲರಿಗೂ ಜೊತೆಲೇ ನಡ್ಕೊಂಡು ಹೋಗಲಿ ಅನ್ನೋದು ನಮ್ಮ ಇದು. ಭಕ್ತಾದಿಗಳು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಆವಾಗಿನ ಕಾಲದಲ್ಲೆಲ್ಲ ಊರ ಹಬ್ಬಗಳು ಮಾಡ್ತಿದ್ವಂತೆ, ಅದು ಎಲ್ಲ ನಡೀತಾ ಇದೆ. ಇವಾಗ ಸಿಟಿ ಲೈಫ್ ಹೆಂಗಾಗ್ಬಿಟ್ಟಿದೆ ಅಂದರೆ ಅಕ್ಕಪಕ್ಕದವ್ರಿಗೆ ಕಾಣಿಸಲ್ಲ, ಏನು ಅಂತಲೇ ಗೊತ್ತಾಗಲ್ಲ, ಯಾರು ಏನು ಅಂತಲೇ ಸುಮಾರು ಜನ ಇದಾಗಬೇಕಾಗತ್ತೆ. ಈ ಗಣಪತಿ ಕೂರಿಸೋದ್ರಿಂದ ಎಲ್ಲರೂ ಒಟ್ಟೊಟ್ಟಿಗೆ ಏನೋ ಒಂಥರ ಸಡಗರ ಸಂಭ್ರಮ ಜೊತೆಲಿ ಅಂತ ಇದು ಮಾಡಿದೆ. ನೇಫ್ಬರ್ ನೇಫ್ಬರ್ ಅಕ್ಕಪಕ್ಕದವರೇ ಮೇನು, ನೆರೆಹೊರೆಯವರ ಮೇನು, ಸಂಬಂಧಿಕರಿಗೆ ನೆರೆಹೊರೆಯವರ ಮೇನು, ಎಲ್ಲರೂ ಒಟ್ಟಿಗೆ ಕೂರಿಸ್ಲಿ ಅಂತ ಹೇಳ್ತೀವಿ. ನಮ್ಮ ಹೆಸರು ರಾಘವೇಂದ್ರ ಅಂತ, ಇಲ್ಲೇ ಪಕ್ಕದ ಬಿಲ್ಡಿಂಗ್. ಅಶ್ವಿನಿ ಟ್ರಾವೆಲ್ಸ್ ಮಾಲೀಕರು. ನನ್ನ ಹೆಸರು ಚೈತ್ರ ಅಂತ. ಬಡಾವಣೆಯಲ್ಲಿ ಗಣಪತಿ ತುಂಬ ವಿಜೃಂಭಣೆಯಿಂದ ಮಾಡ್ತಾವ್ರೆ ಹುಡುಗರು ಬಗ್ಗೆ ಏನು ಹೇಳ್ತೀರಿ? ಇನ್ನು ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಸೇರ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಹೀಗೆ ದೊಡ್ಡವ್ರು ಸಪೋರ್ಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ನೆಕ್ಸ್ಟ್ ಇಯರಿಂದ ಇನ್ನೂ ಜಾಸ್ತಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಎಷ್ಟು ವರ್ಷದಿಂದ ಮಾಡ್ಕೊಂಡ್ಬರ್ತಾ ಇದ್ದೀರಾ? ಈಗ ಸುಮಾರು 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವತ್ತೇನು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಹುಡುಗರು? ರಂಗೋಲಿ ಕಾಂಪಿಟೇಷನ್ನು ಮತ್ತು ಸಾಯಂಕಾಲ ಅನ್ನದಾನ ಎಲ್ಲ ಇದೆ. ನಮ್ಮ ಏರಿಯಾದಲ್ಲಿ ಚಿಕ್ಕ ಮಕ್ಕಳು ಸೇರ್ಕೊಂಡು ಜೋರಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಸ್ತಿದ್ದಾರೆ. ಆದ ಕಾರಣ ನಾವೆಲ್ಲ ದೊಡ್ಡವರು ಸೇರ್ಕೊಂಡು ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತಬಿಟ್ಟು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಹುಡುಗರು ಮಕ್ಕಳು ಎಲ್ಲ ಸೇರ್ಕೊಂಡು ಕ್ಲಾಸ ಮಾಡ್ತಿದ್ದಾರೆ. ಈಗ ಅನ್ನದಾನ ಸಂತರ್ಪಣೆ ಮುಗೀತು. ಸಂಜೆ ದೀಪಾಲಂಕಾರ ಮತ್ತು ರಂಗೋಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಮತ್ತು ಅನ್ನದಾನ ಸಂಜೆ ಇಟ್ಟಿದ್ದಾರೆ. ಮಕ್ಕಳಲ್ಲಿ ಒಬ್ರಿಗಿಂತ ಒಬ್ಬರಿಗೆ ಮುತುವರ್ಜಿಯಾಗಿ ಚೆನ್ನಾಗಿ ಮಾಡ್ತಿದ್ದಾರೆ. ಹಿಂಗೆ ಮುಂದೆ ಮಾಡ್ತಾ ಹೋಗಲಿ ಅಂತ ದೇವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿರಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀವಿ. ಏನಂದರೆ ಈ ಮೊಬೈಲ್ ಎಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಮೊಬೈಲ್ ಎಡಿಟ್ ಆಗಿದ್ರೆ ದೇವ್ರ ಕಡೆಗೆ ಭಕ್ತಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಆ ಭಕ್ತಿ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಕ್ಕಳಿಗೆ ವಿಭಜನೆಯಿಂದ ನಡೆಸ್ಕೊಳಪ್ಪ ಮಾಡಿ, ನಾವು ದೊಡ್ಡ ನಾವು ನಿಮಗೆ ಏನೇ ಬೇಕೋ ನಾವು ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾಯಿದ್ದೀವಿ. ಹಂಗೆ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಿದ್ದಾರೆ. ಹಿಂಗೆ ಮುಂದೆ ಹಂಗೆ ನಡ್ತಾ ಹೋದರೆ ಒಂದು ಸ್ವಲ್ಪ ಮೊಬೈಲ್ ಇದು ಕಮ್ಮಿ ಆಯ್ತದೆ. ದೇವ್ರ ಕಡೆಗೆ ಒಂದು ಸ್ವಲ್ಪ ಭಕ್ತಿ ಜಾಸ್ತಿ ಬರ್ತದೆ. ತಮ್ಮ ತಿಮ್ಮೇಗೌಡ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಇದೇ ಅಂಗಡಿ ಪ್ರಾವಿಷನ್ ಸ್ಟೋರ್ ಅಂಗಡಿ ಮಾಡ್ಕೊಂಡಿದ್ದೀವಿ. ಇದೇ ಅಂಗಡಿ ದೀಪಕ್ ಸರ್. ಇವತ್ತು ನಿಮ್ಮ ಗಣಪತಿ ಕುಣಿಸಿದ್ದೀರಾ, ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳೋದು ಅಂದರೆ ಚೆನ್ನಾಗಿದೆ ಗಣಪತಿ, ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ಏನಿಲ್ಲ ಎಲ್ಲ ಚೆನ್ನಾಗೈತೆ. ಹಾಂ, ಎಲ್ಲ ಒಂದು 4-5 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಹೌದು. ಇವತ್ತೇನು ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆ ಇದೆ, ಇನ್ನು ಮಾಮೂಲಿ ವಿಸರ್ಜನೆ, ತಮಟೆ ಕುಣಿತ.